ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ GM ಬೊಮ್ಮನಳ್ಳಿ. ಇವರು ಮೂಲತಃ ಶಿರಸಿ ತಾಲೂಕಿನ ಅಗಸಾಲ ಬೊಮ್ಮನಳ್ಳಿಯವರು, ಕೃಷಿಕರು, ಜೊತೆಗೆ ಖ್ಯಾತ ವ್ಯಂಗ್ಯಚಿತ್ರ ಕಲಾವಿದರು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಕಳೆದ ಒಂದು 30 ವರ್ಷಗಳಿಂದ ವ್ಯಂಗ್ಯಚಿತ್ರ ಕಲಾವಿದರಾಗಿ ಗುರ್ಸ್ಕೊಂಡಿದ್ದೀರಿ. ಅದ್ರ ಜೊತೆಗೆ ಸೊನ್ನೆಯಿಂದ ಒಂದು ಚಿತ್ರ ಬಿಡಿಸೋದ್ರಲ್ಲಿ ರಾಜ್ಯಾದ್ಯಂತ ನೀವು ಖ್ಯಾತಿಯನ್ನು ಗಳಿಸಿದ್ರಿ. ಈಗ ನಮ್ಮ ವೀಕ್ಷಕರಿಗೆ ಆರಂಭದಲ್ಲಿ ನಾವು ಸಾಮಾನ್ಯವಾಗಿ ಪ್ರತಿದಿನ ಮಾತಿನಿಂದ ನಮ್ಮ ಒಂದು ಕಾರ್ಯಕ್ರಮನ ಆರಂಭ ಮಾಡ್ತೇವೆ. ಇವತ್ತು ನಿಮ್ದೊಂದು ಸೊನ್ನೆಯಿಂದ ಚಿತ್ರ ಬಿಡಿಸೋದ್ರ ಮೂಲಕ ನಮ್ಮ ಕಾರ್ಯಕ್ರಮನ ಆರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದು ಬಿಡಿಸ್ಬೋದು ಅದನ್ನ? ಆಗಲಿ. ಓಕೆ. ಈಗ ಎಲ್ಲ ಕೆಲಸಗಳು ಗಣೇಶನಿಂದನೇ ಪ್ರಾರಂಭ ಮಾಡೋ ರೂಢಿ. ನಾವೀಗ ಸೊನ್ನೆ ಚಿತ್ರವನ್ನ ಒಂದೇ ನಿಮಿಷದಲ್ಲಿ ಗಣಪತಿ ಚಿತ್ರ ಬರೆಯೋ ಮೂಲಕ ಶುರು ಮಾಡ್ತಾ ಇದ್ದೇನೆ. ಓಕೆ. ಇಲ್ಲಿ ಒಂದಷ್ಟು ಸರ್ಕಲ್ಗಳನ್ನು ಹಾಕ್ಕೊಂಡು, ಇದು ಮಕ್ಕಳಿಗಾಗಿ ಇದನ್ನ ಡೆವಲಪ್ ಮಾಡಿರೋದು. ಓಕೆ. ಈಗ ನೋಡಿದ್ರೆ ಇಲ್ಲಿ ಒಂದು 5-6 ಸೊನ್ನೆ ಮಾತ್ರ ಕಾಣಿಸ್ತಾ ಇದೆ. ಆದ್ರೆ ಮಕ್ಕಳು ಈ ತರ ಸೊನ್ನೆಗಳನ್ನು ಹಾಕಿದಾಗ ತಾವು ಕೂಡ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಈಗ ನಾನು ಇದೇ ಸೊನ್ನೆಯನ್ನ ಈಗ ನೋಡಿ ಗಣಪತಿಗೆ ಆಚೆ ಈಚೆ ಆನೆ ಕಿವಿ ಬರದೆ, ಇಲ್ಲಿ ಸೊಂಡಿಲನ್ನು ಬರದೆ, ಇದಕ್ಕೆ ಮೇಲ್ಗಡೆ ಕಿರೀಟವನ್ನು ಬರದೆ, ಮುಖದ ಕಲ್ಪನೆ ಬಂತು. ಈಗ ಉಳಿದಿರೋ ಸೊನ್ನೆಗಳಿಗೆ ಯಾವುದಾದ್ರೂ ಒಂದು ಸೊನ್ನೆಗೆ ಪಾದವನ್ನು ಬರದೆ, ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಈ ಸೊನ್ನೆನ ಆಶೀರ್ವಾದದ ಹಸ್ತ ಬರಿಬೇಕು. ಈ ಮಕ್ಕಳು ಹಸ್ತ ನೇರವಾಗಿ ಬರೀಲಿಕ್ಕೆ ಭಾಳ ಕಷ್ಟಪಡ್ತಾರೆ. ಈಗ ನಾನು ಇದನ್ನೇ ಡಿವೈಡ್ ಮಾಡಿದೆ. ಮೊದಲು ಹೆಬ್ಬೆರಳು, ಉಳಿದಿರೋ ಜಾಗದಲ್ಲಿ 4 ಬೆರಳು, ಆಮೇಲೆ ಈಚೆ ಸರ್ಕಲನ್ನು 4 ಬೆರಳು ಎದುರುಗಡೆ ಬರೆದವಾಗ ಅದೊಂದು ಲಾಡು ಹಿಡ್ಕೊಂಡಂಗೆ ಕಾಣ್ತದೆ. ಆಮೇಲೆ ಇದನ್ನೇ ಎದೆ, ಆಮೇಲೆ ಹೊಟ್ಟೆ, ಜನಿವಾರ ಎಲ್ಲ ಆಯ್ತು. ಆಮೇಲೆ ಕುತ್ಕೊಳ್ಳಿಕ್ಕೆ ಒಂದು ಪೀಠ. ಈಗ ಇದನ್ನೇ ನಾವು ನೇರವಾಗಿ ಗಣೇಶನ ಬರೀಲಿಕ್ಕೆ ಹೋದರೆ ಮಕ್ಕಳು ನಮ್ಮ ಹತ್ರ ಆಗೋದಿಲ್ಲ ಅಂತ ಹಿಂಸರಿತಾರೆ. ನಾವೀಗ ಸೊನ್ನೆಯನ್ನು ಬರೆದವಾಗ ತಾವು ಕೂಡ ಮಾಡ್ಬೋದು, ಒಂದೇ ನಿಮಿಷದಲ್ಲಿ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬರ್ತದೆ. ಈಗ ನಾನು ಸೊನ್ನೆ ಚಿತ್ರಗಳನ್ನೇ ಯಾಕೆ ಡೆವಲಪ್ ಮಾಡಿದೆ ಅಂದರೆ, ಈಗ ನಾನೊಂದು 20 ವರ್ಷದ ಹಿಂದೆ ಶಿರಸಿ ಬೈರುಂಬೆ ಹೈಸ್ಕೂಲಲ್ಲಿ 20 ವರ್ಷದ ಹಿಂದೆ ಡ್ರಾಯಿಂಗ್ ಟೀಚರಾಗಿ ಸೇರಿಕೊಂಡೆ. ಆಗ ಒಂದು ಕ್ಲಾಸಲ್ಲಿ 50 ಮಕ್ಕಳಿದ್ರೆ ಅದರಲ್ಲಿ ಒಂದು 10 ಮಕ್ಕಳಿಗೆ ಮಾತ್ರ ಆಸಕ್ತಿ ಇರ್ತದೆ, ಉಳಿದ 40 ಮಕ್ಕಳು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾರೆ. ಈಗ ನಾವು ಈಸಿ ಮೆಥಡಲ್ಲಿ, ಯಾಕಂದರೆ ನಾವು ಸೊನ್ನೆಯಿಂದ ಮಕ್ಕಳಿಗೆ ಪ್ರಾಣಿ ಬರಿಬೋದು, ಪಕ್ಷಿ ಬರಿಬೋದು, ಬೇರೆ ಬೇರೆ ಮುಖಗಳನ್ನು ಬರಿಬೋದು ಅನ್ನೋದು ಹೇಳಿದವಾಗ ಹೌದಲ್ವ, ನಾವು ಕೂಡ, ಯಾಕಂದರೆ ಹೆಣ್ಣು ಮಕ್ಳ ಹತ್ರ ಬಳೆ ಇರ್ತದೆ, ಗಂಡು ಮಕ್ಕಳು ಕಾಯಿನ್ ತೊಗೊಂಡು ಹಾಕ್ಬೋದು. ಸೊನ್ನೆ ಎಲ್ಲರಿಗೂ ಹಾಕ್ಲಿಕ್ಕೆ ಬರ್ತದೆ. ಯಾರಿಗೆ ಸೊನ್ನೆ ಬರೀಲಿಕ್ಕೆ ಬರ್ತದೆಯೋ ಅವ್ರಿಗೆ ಅಷ್ಟು ಸೊನ್ನೆ ಚಿತ್ರವನ್ನು ಕೂಡ ಮಾಡ್ಲಿಕ್ಕೆ ಬರ್ತದೆ. ಅದನ್ನು ಡೆವಲಪ್ ಮಾಡಿದೆ. ಆ ನಂತರ ಶ್ರೀನಿಕೇತನ ಸ್ಕೂಲಿಗೆ ಈಗಲೂ ಹೋಗ್ತಾ ಇದ್ದೇನೆ ಗೆಸ್ಟ್ ಡ್ರಾಯಿಂಗ್ ಸರ್ ಆಗಿ. ಅಲ್ಲೂ ಕೂಡ ಮಕ್ಕಳು ತುಂಬ ಸಂಖ್ಯೆಯಲ್ಲಿದ್ದಾರೆ. ಈಗ ಅವರು ಕೂಡ ಈ ಒಂದು ಪೀರಿಯಡಲ್ಲಿ 40 ನಿಮಿಷನೂ ನನ್ನ ಕಡೆನೇ ಗಮನ ಇಡ್ತಾರೆ. ಯಾಕಂದರೆ ನಮ್ಮದು ಸಬ್ಜೆಕ್ಟ್ ಅಲ್ಲ, ಈಗ ಅಂದರೆ ಉಳಿದಿದ್ದು ಮ್ಯಾಥ್ಸ್ ಸೈನ್ಸ್ ಥರ ಕಂಪಲ್ಸರಿ ಇರೋದಿಲ್ಲ. ಡ್ರಾಯಿಂಗನ್ನು ಅವರ ಐಚ್ಛಿಕ ಇರ್ತದೆ. ಆದರೆ ನಾವು ಅಷ್ಟು ಮಕ್ಕಳನ್ನು ಆಕರ್ಷಣೆ ಮಾಡಿದವಾಗ ಅಷ್ಟು ಮಕ್ಕಳು ಕೂಡ ಸೊನ್ನೆಯಿಂದ ಡ್ರಾಯಿಂಗ್ ಮಾಡಲಿಕ್ಕೆ ಕಲ್ತಿದ್ದಾರೆ. ಈಗ ನೀವು ಈಗ ಚಿತ್ರಕಲೆಯಲ್ಲಿ ನಿಮಗೆ ಈಗ ಆಸಕ್ತಿ ಹೇಳೋದು ಹೇಗೆ ಬಂತು ಮೊದಲನೇದಾಗಿ, ಜೊತೆಗೆ ಈ ಒಂದು ಚಿತ್ರಕಲೆಯಲ್ಲಿ ಸಾಕಷ್ಟು ಅವಕಾಶಗಳಿದ್ರು ವ್ಯಂಗ್ಯ ಚಿತ್ರವನ್ನೇ ಯಾಕೆ ನಿಮ್ಮ ಪ್ರೊಫೆಷನ್ ಆಗಿ ತಗೊಂಡ್ರಿ? ಅದು ನಾನು 93ನೇ ಇಸ್ವಿಯಲ್ಲಿ ಶಿರಸಿಯಲ್ಲಿ BCom ಮುಗಿಸಿದವಾಗ, ಈಗ ನಾನು ಕಲ್ತಿರೋ BCom ಡಿಗ್ರಿಗೆ ಉದ್ಯೋಗ ಸ್ವಲ್ಪ ಕಷ್ಟ ಇತ್ತು. ನನಗೆ ಮೊದಲಿಂದನೂ ಡ್ರಾಯಿಂಗ್ ಹುಚ್ಚಿತ್ತು. ನಾವು ಡ್ರಾಯಿಂಗನ್ನು ಯಾಕೆ ಕಲ್ತ್ಕೊಂಡ್ರೆ ಮನೆಯಿಂದ ಇರೋ ಸಂದರ್ಭ ಬಂದ್ರೂ ಕೂಡ ಒಂದು ಉದ್ಯೋಗ ಮಾಡಲಿಕ್ಕೆ ಅವಕಾಶ ಇತ್ತು. ಆ ಕಾರಣದಿಂದ ನಾನು ಧಾರವಾಡದ ಗೌರ್ಮೆಂಟ್ ಫೈನ್ ಆರ್ಟ್ಸ್ ಸ್ಕೂಲ್ ಸೇರಿಕೊಂಡೆ. ಅಲ್ಲಿ 2 ವರ್ಷದ ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್, ಅಂದರೆ ಹೈಸ್ಕೂಲಲ್ಲಿ ಡ್ರಾಯಿಂಗ್ ಸರ್ ಅಂತ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ರು. ಆ ಕಾರಣದಿಂದ 2 ವರ್ಷ ಕೋರ್ಸ್ ಮಾಡಿದೆ. ಆ ಸಂದರ್ಭದಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವು ಪತ್ರಿಕೆಗಳಿಗೆ ವ್ಯಂಗ್ಯ ಚಿತ್ರ ಬರೆಯೋದನ್ನು ನೋಡಿದೆ. ವ್ಯಂಗ್ಯ ಚಿತ್ರವನ್ನು ತುಂಬ ಈಸಿಯಾಗಿ ನಾವು ಕೂಡ ಬರಿಬೋದು ಅಂತ ಅನಿಸ್ತು. ಮತ್ತು ದಿನ ಪತ್ರಿಕೆ ಓದೋ ಹವ್ಯಾಸ ಇತ್ತು. ಈ ಸಮಾಜದಲ್ಲಿ ಏನು ನಡೀತಾ ಇದೆ ಅನ್ನೋದು ತಿಳ್ಕೊಳ್ಳೋರಿಗೆ ಈಗ ಅದನ್ನು ನಮ್ಮದೇ ರೀತಿಯಲ್ಲಿ ವಿಮರ್ಶೆ ಮಾಡಲಿಕ್ಕೆ ಬರ್ತದೆ.
ಆ ಕಾರಣದಿಂದ ನಾನು ವ್ಯಂಗ್ಯ ಚಿತ್ರ ನಾನು ಬರಿಬೋದಲ್ಲ, ಒಂದು ಪಂಚನ್ನು ಹಾಕಿದರೆ ನಮ್ಮದು ಪ್ರಕಟ ಆಗ್ಬೋದಲ್ಲ ಅಂತ ಅನಿಸ್ತು. ನಾನು 94ನೇ ಇಸ್ವಿದ ನಂದು ಫಸ್ಟ್ ಕಾರ್ಟೂನ್ ಪ್ರಕಟ ಆಗಿರೋದು ಕನ್ನಡ ಪ್ರಭದಲ್ಲಿ. ಆಗ ಕಾಲೇಜು ರಂಗ ಅಂತ ಬರ್ತಿತ್ತು, ಅದು ಕಾಲೇಜ್ ಮಕ್ಕಳಿಗಾಗಿ ಇರೋ ಒಂದು ಪೇಜ್, ಅಲ್ಲಿ ಒಂದು ಕಾರ್ಟೂನ್ ಕಳಿಸಿದೆ. ಅದು ಪ್ರಕಟನೂ ಆಗೋಯ್ತು. ನನಗೆ ಆಶ್ಚರ್ಯ ಆಯಿತು. ಆಮೇಲೆ ಹೌದಲ್ವ, ನಾವು ಬರೆದ್ರೂ ಬರ್ತದೆ ಅಂತ. ಆಗ ಡಿಜಿಟಲ್ ಕಾಲ ಅಲ್ಲ, ಅಂದರೆ ಕೈಯಿಂದ ಬರೆದು ಇವತ್ತು ಪೋಸ್ಟ್ ಮಾಡಿ ಅದು ಬೆಂಗಳೂರಿಗೆ ಹೋಗಿ ಪ್ರಿಂಟ್ ಆಗಲಿಕ್ಕೆ ಮತ್ತೆ 15 ದಿವಸ ತೊಗೊಳ್ತಿತ್ತು. ಆಗ ನಾನು ಎಲ್ಲ ಒಂದು 4 ಕಾರ್ಟೂನ್ ಬರೆದು ತರಂಗ ಕಳಿಸಿದೆ. ಅದು ನೆಕ್ಸ್ಟ್ ಈ ವೀಕಲ್ಲೇ ಪಬ್ಲಿಷ್ ಆಯಿತು. ನನಗೆ ಒಂದು 10 ಬಾರಿ ನೋಡಿದ್ದೇನೆ ಆ ಕಾರ್ಟೂನ. ನಂದು ಬಂತಲ್ಲ ಅಂತೇಳಿ ನನ್ನ ಹೆಸರನ್ನೇ ನಾನು ನೋಡ್ಕೊಂಡು ಖುಷಿಪಟ್ಟೆ. ಆಗ ನಾನೇನು ಮಾಡಿದೆ, GM ಹೆಗಡೆ ಬೊಮ್ಮನಹಳ್ಳಿ ಹಾಕೋ ಬದಲು GM ಬೊಮ್ಮನಹಳ್ಳಿ ಹಾಕ್ಕೊಂಡ್ರೆ ನಮ್ಮ ಊರಿಗೂ ನಾವು ನಮ್ಮ ಪ್ರಾಥಮಿಕವಾಗಿ ನಮ್ಮ ಹೆಸರನ್ನು ಹೇಳ್ಕೊಂಡಂಗೆ ಆಗ್ತದೆ. ಆ ಕಾರಣದಿಂದ GM ಬೊಮ್ಮನಹಳ್ಳಿ ಅಂತ ಶುರು ಮಾಡಿದೆ. ನಾನೀಗ ಕಳೆದ 25-30 ವರ್ಷದಲ್ಲಿ 25,000 ವ್ಯಂಗ್ಯ ಚಿತ್ರ ಪ್ರಕಟ ಆಗಿದೆ. ಅಷ್ಟು ಹೇಳ್ಕೊಳ್ಲಿಕ್ಕೆ ನನಗೆ ಖುಷಿ ಇದೆ. ಯಾಕಂದರೆ ನಾವು ಧಾರವಾಡದಲ್ಲಿ ಕಲ್ತ್ಕೊಂಡು ಸಿರ್ಸಿಗೆ ಬಂದಾಗ ಅಲ್ಲಿ ಸ್ಥಳೀಯ ಪತ್ರಿಕೆಗಳಲ್ಲಿ ವ್ಯಂಗ್ಯ ಚಿತ್ರ ಬರೀಲಿಕ್ಕೆ ಅವಕಾಶ ಇತ್ತು. ಈಗ ರೆಮ್ಯುನರೇಷನ್ ಗೌರವಧನ ಎಷ್ಟು ಬಿಡ್ತಾರೋ ಅಂತ ನಾನು ಯೋಚನೆ ಮಾಡಲಿಲ್ಲ. ನಂದು ಪ್ರಕಟ ಆಗಬೇಕು ಅಷ್ಟೇ ನನ್ನ ಮೊದಲ ಆದ್ಯತೆ ಇತ್ತು. ಫಸ್ಟ್ 10 ವರ್ಷ ಸಿರ್ಸಿ ಲೋಕಧ್ವನಿಯಲ್ಲಿ ಕಾರ್ಟೂನ್ ಬರೆದೆ. ಕಂಟಿನ್ಯೂಸ್ ಆಗಿ ಒಂದು ದಿನ ಬಿಡದೇನೆ ಪಾಕೆಟ್ ಕಾರ್ಟೂನ್ ಬರೀತಾ ಇದ್ದೆ. ನನಗೆ ಆದರೆ ಸಮಾಜದಲ್ಲಿ ನಡೆಯೋ ಸಮಸ್ಯೆಗಳಿರ್ಬೋದು, ಯಾವುದೇ ಇದನ್ನು ಕಾರ್ಟೂನ್ ಮೂಲಕ ಹೇಳ್ಕೊಳ್ಳಿಕ್ಕೆ ಒಂದು ಒಳ್ಳೆ ವೇದಿಕೆ ಸಿಕ್ತು. ಯಾಕಂದರೆ ನಾನು ಮೊದಲಿಂದನೂ ನುಡಿ ಚಿತ್ರ ಬರೆಯೋ ಹವ್ಯಾಸ ಇತ್ತು. ಕಾರ್ಟೂನ್ ಮಾಧ್ಯಮ ನನಗೆ ತುಂಬ ಹೆಲ್ಪ್ ಆಯಿತು. ಯಾಕಂದರೆ ನಾನು ಯಾವುದೇ ಒಂದು ಹಾಸ್ಯ, ತುಂಬ ಮಂದಿ ಏನು ಅಂದ್ಕೊಳ್ತಾರೆ ವ್ಯಂಗ್ಯ ಚಿತ್ರ ಅಂದರೆ ಬಿದ್ದು ನಗೋದು ಅಂತಲ್ಲ. ಅಲ್ಲ, ಹಾಸ್ಯಕ್ಕಿಂತ ಜಾಸ್ತಿ ವಿಮರ್ಶೆ. ಪಬ್ಲಿಕ್ಕಲ್ಲಿ ಏನು ಸಮಸ್ಯೆ ಇದೆ ಅದನ್ನು ನಾವು ಜನರಿಗೆ ಧ್ವನಿ ಆಗಬೇಕು. 100 ಶಬ್ದಗಳು ಹೇಳುವಂತ ಕೆಲಸವನ್ನು ಒಂದು ಚಿತ್ರ ಮಾಡ್ತಾರೆ. ಹೌದೌದು, ವ್ಯಂಗ್ಯದ ಮೂಲಕ ಅದೊಂದು ಅವಕಾಶ ಇತ್ತು. ಯಾಕಂದರೆ ಒಬ್ಬ ಸಂಪಾದಕ ಒಂದು ಪುಟಗಟ್ಟಲೆ ಬರೆಯೋದನ್ನು ನಾವು 2 ಸಾಲಲ್ಲಿ ಒಂದು ಪಂಚ್ ರೂಪದಲ್ಲಿ ಬರೀಲಿಕ್ಕೆ ಅದೊಂದು ನನಗೆ ಮೀಡಿಯಾ ಆಯಿತು. ಆಮೇಲೆ ಅಲ್ಲಿಂದ ನಾನು ರಾಜ್ಯ ಮಟ್ಟದ ಪತ್ರಿಕೆಗಳಿಗೂ ಕೂಡ ಪ್ರಜಾವಾಣಿಯಲ್ಲಿ ಒಳಶುಂಠಿ ಅಂತ ಬರ್ತಿತ್ತು ಮೊದಲು. ಅದು ಮ್ಯಾಕ್ಸಿಮಮ್ ನಾನೇ ಆ ಪೇಜಲ್ಲಿ ನಂದು ಪ್ರಕಟ ಆಗ್ತಾಯಿತ್ತು. ಆ ಖುಷಿ ಇದೆ. ಯಾಕಂದರೆ ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಸ್ಟಾಪ್ ಆರ್ಟಿಸ್ಟ್ ಇರ್ತಾರೆ, ಆದರೆ ಅವರು ಈ ಹಾಬಿ ಆರ್ಟಿಸ್ಟಿಗೂ ಅವಕಾಶ ಕೊಡಲಿಕ್ಕೆ ಒಳಗಡೆ ಒಂದು ಒಳಶುಂಠಿ ಅಂತ ಒಂದು ಕಾಲಮ್ ಇಟ್ಟಿದ್ರು. ಅದರಲ್ಲಿ ನಾವು ಇಲ್ಲಿ ಬೆಂಗಳೂರಂಥ ಇದರಲ್ಲಿ ನಾವು ಬೊಮ್ಮನಹಳ್ಳಿಯಿಂದ ಬರೆದಿದ್ದನ್ನು ಪ್ರಿಂಟ್ ಆಗುತ್ತಲ್ಲ, ಅದು ನನಗೆ ಖುಷಿ ಆಯಿತು. ಯಾಕೆಂದರೆ ನಾವು ಹಳ್ಳಿಯಲ್ಲಿ ಇದ್ಕೊಂಡು ಈಗ ಹಳ್ಳಿ ಕೃಷಿ ಸಮಸ್ಯೆಗೆ ನಾವು ಧ್ವನಿ ಆಗ್ಲಿಕ್ಕೆ ಬರ್ತದೆ. ಈಗ ಬೆಂಗಳೂರಂಥ ನಗರದಲ್ಲಿದ್ದವ್ರಿಗೆ ಕೃಷಿ ಸಮಸ್ಯೆ ಗೊತ್ತಿರೋದಿಲ್ಲ. ನಾವು ಇಲ್ಲಿ ಹಳ್ಳಿಯಲ್ಲಿ ಇದ್ದವರಿಗೆ ನಮ್ದು ಅಡಿಕೆ ಕೊಳೆ ಬಂದರೆ ಅದನ್ನ ಹೆಂಗೆ ಕಾರ್ಟೂನಲ್ಲಿ ಹೇಳಲಿಕ್ಕೆ ಬರ್ತದೆ, ಮಂಗನ ಕಾಟ ಹೇಳಲಿಕ್ಕೆ ಬರ್ತದೆ. ಈಗ ನೆರೆ ಹಾವಳಿ ಬಂದಾಗ ರೈತರದ್ದು ಮುಖವಾಣಿ ಆಗ್ಲಿಕ್ಕೆ ಅವಕಾಶ ಇರ್ತದೆ. ಈಗಲೂ ಕೂಡ ನಾನು ಕೃಷಿ ಪತ್ರಿಕೆಗಳಿಗೆ ತುಂಬ ಕಾರ್ಟೂನ್ ಬರೀತೇನೆ. ಉಳಿದವರಿಗೆ ಕೃಷಿ ತಿಳುವಳಿಕೆ ಸ್ವಲ್ಪ ಕಡಿಮೆ ಇರ್ತದೆ. ಆ ಕಾರಣಕ್ಕೆ ನಂಗೆ ಅದು ಈ ಕೃಷಿನೂ ಹೆಲ್ಪ್ ಆಗಿದೆ. ಸರ್, ಈಗ ನೀವು ಮಕ್ಕಳಿಗೆ 0ಯಿಂದ ಚಿತ್ರ ಬಿಡಿಸೋದ್ರ ಸಲುವಾಗಿ ಅದನ್ನ ಸಾಕಷ್ಟು ಕಡೆ ಶಿಬಿರ ಮಾಡಿ ಹೇಳ್ಕೊಟ್ಟಿದ್ರಿ. ಜೊತೆಗೆ 0 ಚಿತ್ರ ಹೇಳುವಂತ ಒಂದು ಪುಸ್ತಕವನ್ನು ಸಹ ಮಕ್ಕಳಿಗಾಗಿ ಮಾಡಿದ್ರು. ಜೊತೆಗೆ ನಾ ಕೇಳಿದಾಗ 15,000ಕ್ಕೂ ಅಧಿಕ ಮಕ್ಕಳನ್ನ ಆ ಒಂದು ಪುಸ್ತಕ ತಲುಪಿದೆ. ಅದ್ರ ಬಗ್ಗೆ ಹೇಳ್ಬೋದಾ? ಇಲ್ಲಿ ನಾನು ಈ ಮಕ್ಕಳಿಗೆ ಸ್ಕೂಲಲ್ಲಿ ಕಲಿಸುವಾಗ ಮಕ್ಕಳೆಲ್ಲ ಯಾರೋ ಪ್ರಿಂಟ್ ಹಾಕಿದ್ದು, ದಿಲ್ಲಿಯಿಂದ ಪ್ರಿಂಟ್ ಆಗಿ ಸಿರ್ಸಿಗೆ ಬರ್ತದೆ ಡ್ರಾಯಿಂಗ್ ಬುಕ್. ಅದು ಅವರು ಲಕ್ಷಗಟ್ಟಲೆ ಪ್ರಿಂಟ್ ಆಗಿ ಬರ್ತದೆ. ಆದರೆ ಚಿತ್ರಗಳಿಗೆ ಭಾಷೆ ಇಲ್ಲ, ಅದಕ್ಕೆ ಯಾವುದೇ ಲ್ಯಾಂಗ್ವೇಜ್ ಇಲ್ಲ. ಹಾಗಾಗಿ ದಿಲ್ಲಿಯ ಕಲಾವಿದ ಬರೆದದ್ದು ಸಿರ್ಸಿಗೂ ಬರ್ತದೆ. ಅದರಲ್ಲಿ ಕಲರ್ ತುಂಬೋದ್ರಿಂದ ಮಕ್ಕಳಿಗೆ ಡ್ರಾಯಿಂಗ್ ಡೆವಲಪ್ ಆಗೋದಿಲ್ಲ. ಈಗ ಒಂದು ಗಣೇಶನ ಚಿತ್ರಕ್ಕೆ ಕಲರ್ ತುಂಬಿದ ಕ್ಷಣ ಗಣೇಶನ ಬರೀಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ನಮ್ಮ ಮಕ್ಕಳೇ ಡ್ರಾಯಿಂಗ್ ಮಾಡಿ ಕಲರ್ ತುಂಬಿ ಎಂಜಾಯ್ ಮಾಡಬೇಕು. ಆ ಕಾರಣದಿಂದ ಇದು 0 ಚಿತ್ರ ಅಂತ ಒಂದಷ್ಟು ಬುಕ್ಗಳನ್ನು ಮಾಡಿದೆ. ಈಗ ಕಳೆದ 2014ರಲ್ಲಿ ಸಿರ್ಸಿ DDPI ಅವರೇ ಇದ್ರ ಉದ್ಘಾಟನೆ ಮಾಡಿದರು. ಅವರು ಕೂಡ ಹೇಳಿದರು ನಮ್ಮ ಸ್ಕೂಲ್ಗಳಿಗೆಲ್ಲ ಹೋಗಿ ಡೆಮೋ ಮಾಡಿ ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತದೆ ಅಂಥೇಳಿ. ಅದೇ ಕಾರಣದಿಂದ ನಾನು ಬೇರೆ ಬೇರೆ ಎಡಿಷನ್, ಅಂದರೆ ಈಗ ನನಗೆ ಆಶ್ಚರ್ಯ, ಫಸ್ಟ್ 1,000 ಪ್ರಿಂಟ್ ಹಾಕಿಸುವಾಗ ಭಯ ಇತ್ತು. ಆಮೇಲೆ ಒಂದೇ ವರ್ಷದಲ್ಲಿ ಒಂದು 2 ತಿಂಗಳಿಗೆ 1,000 ಖಾಲಿ ಆಯಿತು. ನಾನು ಸ್ಕೂಲ್ಗಳಿಗೆ ಹೋಗಿ ಡೆಮೋ ಮಾಡಿ ಮಕ್ಕಳಿಗೆ ಬಿಡಿಸೋ ಮೆಥಡ್ ಹೇಳೋದ್ರಿಂದ ಮಕ್ಕಳು ತುಂಬ ಬೇಗ ತಿಳ್ಕೊಂಡ್ರು. ಈಗ ಕಳೆದ 10 ವರ್ಷದಲ್ಲಿ
ಒಂದು 15,000 ಮಕ್ಕಳಿಗೆ ಇದನ್ನು ತಲುಪಿಸಿದ್ದೇನೆ. ಯಾಕಂದರೆ ಮಕ್ಕಳು ನಾವೇ ಮಾಡಿ ಕಲರ್ ತುಂಬೋ ಖುಷಿ ಈ ಬೇರೆಯವ್ರ ಚಿತ್ರಕ್ಕೆ ಬಣ್ಣ ತುಂಬೋದ್ರಿಂದ ಬರೋದಿಲ್ಲ. ಹಾಂ, ಈ 0 ಚಿತ್ರ ಡೆವಲಪ್ ಮಾಡೋ ಉದ್ದೇಶವೂ ಅದೇ ಇತ್ತು ನಂದು. ಅಂದರೆ ಮಕ್ಕಳು ಎಲ್ಲ ಮಕ್ಕಳು ಡ್ರಾಯಿಂಗ್ ಮಾಡಬೇಕಂತ. ಈಗ ಆರ್ಟಿಸ್ಟ್ ಆಗೋದು ಬೇರೆ, ಹವ್ಯಾಸ ಇಟ್ಕೊಳ್ಳೋದು ಬೇರೆ. ಯಾಕಂದ್ರೆ ಈಗ ನೀವು ನೋಡಿದ್ರಿ ಎಲ್ಲ ಮಕ್ಕಳು ಮೊಬೈಲಿಗೆ ಅಡಿಕ್ಟ್ ಆಗಿದ್ದಾರೆ. ಈಗ ಒಂದು ಅರ್ಧ ಗಂಟೆ ಚಿತ್ರದಲ್ಲಿ ಅವರು ಕಾನ್ಸಂಟ್ರೇಟ್ ಮಾಡಿದರೆ ಏಕಾಗ್ರತೆ ಬೆಳೀತದೆ. ಅವ್ರು ಅರ್ಧ ಗಂಟೆ ಚಿತ್ರ ಕೂತ್ಕೊಳ್ತಾರೆ ಅಂದರೆ ಅಭ್ಯಾಸಕ್ಕೂ ಕೂತ್ಕೊಳ್ಳೋದು ರೂಢಿ ಆಗ್ತದೆ. ಈಗ ಅವರು ಅರ್ಧ ಗಂಟೆ ಚಿತ್ರ ಬರೆಯುವಾಗ ಉಳಿದಿದ್ದನ್ನೆಲ್ಲ ಮರೀತಾರೆ. ಆ ಕಾರಣದಿಂದ ನಾನು ಎಲ್ಲ ಮಕ್ಕಳಿಗೂ ಹೇಳೋದು ಅಷ್ಟೇ, ನೀವು ಒಂದು ಹಾಬಿ ಆಗಾರು ಇಟ್ಕೊಳ್ಳಿ. ಡ್ರಾಯಿಂಗ್ ಕಲಿತ್ರೆ ಏಕಾಗ್ರತೆ ಬರ್ತದೆ, ಹ್ಯಾಂಡ್ ರೈಟಿಂಗ್ ಡೆವಲಪ್ ಆಗ್ತದೆ. ಆಮೇಲೆ ನಿಮ್ಮದು ಸೈನ್ಸ್ ಚಿತ್ರಗಳಿಗೆ 20 ಮಾರ್ಕ್ಸ್ ಇರ್ತದೆ. ಆಮೇಲೆ ನೀವು ಒಳ್ಳೆ ಕ್ರಿಯೇಟಿವಿಟಿ ಇರ್ತದೆ. ನೀವು ಒಳ್ಳೆ ಟೀಚರ್ ಆಗಬೇಕಂದ್ರೂ ಡ್ರಾಯಿಂಗ್ ಬೇಕು. ಒಳ್ಳೆ ಡಾಕ್ಟ್ರು, ಇಂಜಿನಿಯರ್, ಯಾವುದೇ ವೃತ್ತಿಗೆ ಹೋಗಲಿ, ನಿಮಗೆ ಡ್ರಾಯಿಂಗ್ ಇತ್ತಂದರೆ ನಿಮ್ಮ ವೃತ್ತಿ ಒಳಗೆ ನೀವು ಯಶಸ್ವಿ ಆಗ್ತೀರಿ. ಚಿತ್ರ ಆರ್ಟಿಸ್ಟೇ ಆಗಬೇಕಂತಲ್ಲ, ಸೌಂದರ್ಯ ಪ್ರಜ್ಞೆ ಬರ್ತದೆ. ನಿಮ್ಮನ್ನು ನೀವು ಶಿಸ್ತಾಗಿ ಇಟ್ಕೊಳ್ಳೋದು ಕೂಡ ಒಂದು ಕಲೆ. ಯಾಕಂದರೆ ಈಗ ನೀವು ನೋಡ್ತೀರಿ ತುಂಬ ಬೇರೆ ಬೇರೆ ಸಂಬಳ ತಗೊಳ್ಳೋರಿಗೆ ಶನಿವಾರ ಭಾನುವಾರ ಟೈಮ್ ಪಾಸ್ ಮಾಡೋದೇ ಕಷ್ಟ ಆಗಿಬಿಡ್ತದೆ. ನೀವು ಇದೊಂದು ಹವ್ಯಾಸ ಇಟ್ಕೊಂಡ್ರಿ ಅಂದರೆ ನಿಮ್ಗೆ ಯಾವ ಫ್ರೆಂಡು ಬೇಡ. ಒಂದು ಅರ್ಧ ಗಂಟೆ ನಿಮ್ಮನ್ನು ನೀವು ಮರಿತೀರಿ, ಒಂದು ಚಿತ್ರಕಲೆಯಲ್ಲಿ ಖುಷಿ ಕಾಣ್ತೀರಿ. ಸರ್, ಈಗ ನಮ್ಮ ರಾಜ್ಯದಲ್ಲಿ ಪರ್ಟಿಕ್ಯುಲರ್ ಆಗಿ ವ್ಯಂಗ್ಯಚಿತ್ರ ಕಲೀಲಿಕ್ಕೆ ಯಾವುದೇ ಶಿಕ್ಷಣ ಸಂಸ್ಥೆಗಳಾಗಲಿ ಶಾಲೆಗಳಾಗಲಿ ಇಲ್ಲ ಅಂತ ಕೇಳಿದ್ದೇವೆ. ತಾವೊಬ್ಬ ವ್ಯಂಗ್ಯಚಿತ್ರ ಕಲಾವಿದರಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಹೌದು, ನೀವು ಹೇಳೋದು ನಿಜ. ಈಗ ಚಿತ್ರಕಲೆ ಕಲಿಯೋ ಆಸಕ್ತರಿಗೆ ದೊಡ್ಡ ದೊಡ್ಡ ನಗರಗಳಲ್ಲಿ ಸ್ಕೂಲ್ ಇದೆ. ಬೆಂಗಳೂರು ಇರ್ಬೋದು, ಧಾರವಾಡ, ದಾವಣಗೆರೆ. ಆದರೆ ವ್ಯಂಗ್ಯ ಚಿತ್ರ ಕಲೀಲಿಕ್ಕೆ ಪರ್ಟಿಕ್ಯುಲರ್ ಸ್ಕೂಲ್ ಅಂತ ಎಲ್ಲೂ ಇಲ್ಲ. ಈಗ ನಾವೆಲ್ಲ 20-30 ವರ್ಷದ ಹಿಂದೆ ಪತ್ರಿಕೆಗಳಲ್ಲಿ ಬರೋ ಚಿತ್ರಗಳನ್ನೇ ಅನುಕರಣೆ ಮಾಡಿ ಕಲ್ತಿದ್ದು. ಅಂದರೆ ಬೇರೆಯವ್ರ ಚಿತ್ರ ನೋಡಿ ನಾವು 10 ಸಲ ಬರೆದವಾಗ ನಮ್ಮದೇ ಅದೊಂದು ಸ್ಟೈಲ್ ರೂಢಿ ಆಗ್ತದೆ. ಈಗ ನಾನು ಚಿತ್ರ ಬರೆದು ಸೈನ್ ಹಾಕದೆ ಹೋದರೂ ಕೂಡ ಅದು GM ಬೊಮ್ಮನಹಳ್ಳಿ ಅಂತ ಗೊತ್ತಾಗ್ತದೆ. ಅಂದರೆ ಅನುಕರಣೆ ಮಾಡೇ ಕಲಿಬೇಕು. ಹಾಗಾಗಿ ನಾನು ಹೇಳೋದು, ಈ 0ಯಿಂದ ಯಾರೂ ಕೂಡ ಡ್ರಾಯಿಂಗ್ ಮಾಡಲಿಕ್ಕೆ ಬರ್ತದೆ, ಕಾರ್ಟೂನ್ ಫೇಸ್ಗಳನ್ನು. ಅಂದರೆ ಈಗ ಚಿತ್ರ ಬರೀಲಿಕ್ಕೆ ಬರೆದೋದವ್ರು ಕೂಡ, ಈಗ ನೀವು ಈಗ ಕರ್ನಾಟಕದಲ್ಲಿ ಒಂದು 100 ಕಾರ್ಟೂನಿಸ್ಟ್ ಇದ್ದರೆ ಅದರಲ್ಲಿ ಒಂದು ಅರ್ಧದಷ್ಟು ಮಂದಿ ಪ್ರೊಫೆಷ್ನಲ್ಲಾಗಿ ಸ್ಕೂಲಿಗೆ ಹೋಗಿ ಕಲ್ತವ್ರಲ್ಲ. ಅಂದರೆ ಅವರು ಹಾಬಿಯಾಗಿ ಬೆಳೆಸ್ಕೊಂಡು ಬಂದವರು. ಇನ್ನೊಂದು ವಿಶೇಷ ಅಂದರೆ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳೇ ಕಾರ್ಟೂನ್ ಬರೀತಾ ಇಲ್ಲ. ಅಂದರೆ ಎಲ್ಲೋ ಒಬ್ಬಿಬ್ಬರು ಮೊದಲು ಹೆಸರಿಗೆ ಅಷ್ಟೇ ಇತ್ತು, ಈಗ ತುಂಬ ಕಡಿಮೆ ಆಗಿದೆ. ಅದು ಗೀತಾ ಶಾಸ್ತ್ರಿ ಅಂತ ಒಬ್ರು ಇದ್ರು, ಅದು ಒಬ್ಬಿಬ್ಬರು ಕಾರ್ಟೂನ್ ಬರೀತಿದ್ರು. ಬಿಟ್ಟರೆ ಈ ಹೆಣ್ಮಕ್ಳು ಈ ರಂಗೋಲಿ ಬರೀತಾರೆ, ಕಸೂತಿ ಬರೀತಾರೆ. ನಮ್ಗಿಂತ ಜಾಸ್ತಿ ಕಲೆಯೆಲ್ಲ ಆಸಕ್ತಿ ಇರ್ತದೆ, ಬಟ್ ಕಾರ್ಟೂನ್ ಕಲೀಲಿಕ್ಕೆ ಹೋಗಿಲ್ಲ. ತುಂಬ ಮಂದಿಗೆ ಈಗಲೂ ಏನಿದೆ ಅಂದರೆ ಡೊಂಕ್ ಚಿತ್ರ ಬರೀತಾರೆ. ಅಂದರೆ ಅವರಿಗೆ ಸರಿಯಾದ ಚಿತ್ರ ಬರೀಲಿಕ್ಕೆ ಬರದೇನೆ ಡೊಂಕ್ ಚಿತ್ರ ಬರೀತಾರೆ ಅಂತ. ಆದರೆ ನನ್ನ ಪ್ರಕಾರ ವ್ಯಂಗ್ಯ ಚಿತ್ರ ಕೂಡ ಒಂದು ಚಿತ್ರಕಲೆಯ ಪ್ರಕಾರ. ಅಂದರೆ ನೀವು ನಂಬ್ತಿರೋ ಇಲ್ಲೋ, ರಿಯಲ್ ಆರ್ಟ್ ಬರೆಯೋರಿಗೆ ಕಾರ್ಟೂನ್ ಬರೀರಿ ಅಂದರೆ ಬರೋದಿಲ್ಲ. ಕಾರ್ಟೂನ್ ಒಂದು ಗಟ್ಟಿ ಲೈನ್ ಬರೆಯೋದು ಒಂದು ಒಳ್ಳೆ ಆರ್ಟ್ ಅದು. ಈ ಕರ್ನಾಟಕದಲ್ಲಿ ನೋಡಿ ನೀವು ಎಲ್ಲ ಪತ್ರಿಕೆಗಳಲ್ಲಿ ಕಾರ್ಟೂನ್ ಬರ್ತದಲ್ಲ, ಆ ಥರ ಏನು ಸ್ಟ್ರೋಕ್ ಇದೆಯಲ್ಲ, ಅದೀಗ ನೀವು ಆರ್ಟ್ ಕಲ್ತವ್ರಿಗೆ ಬರೋದಿಲ್ಲ. ಅದು ಆ ಲೈನಲ್ಲೇ ಗೊತ್ತಾಗ್ಬಿಡ್ತದೆ ಇವರು ಪ್ರೊಫೆಷನಲ್ ಕಾರ್ಟೂನಿಸ್ಟ್ ಅಂತ ಹೇಳಿ. ಈಗ ನೀವು ಹೇಳಿದ್ರಿ, ಈಗ ಆರ್ಟ್, ರಿಯಲ್ ಆರ್ಟ್ ಮಾಡೋರಿಗೆ ಕಾರ್ಟೂನಿಸ್ಟ್ ಅಂದ್ರೆ ಕಾರ್ಟೂನ್ ಬರೆಯೋಕೆ ಕಷ್ಟ, ಬರದೇ ಇರ್ಬೋದು, ಅಥವಾ ಕಾರ್ಟೂನ್ ಬರೆಯೋರಿಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ಹೇಗೆ ಸಾಧ್ಯ? ಅದೇ ಈಗ ನಾವು ಈಗ ಇದ್ರ ತರ ಈಗ ರಿಯಲ್ ಬರೀತಾ ಕೂತಾವಾಗ ನಾವು ರಿಯಲ್ ಆರ್ಟಿಸ್ಟ್ ಆಗೇ ಹೋಗ್ಬೇಕಾಗ್ತದೆ. ಡೊಂಕ್ ಬರೆಯುವಾಗ ಈ ಮೂಗನ್ನು ಡೊಂಕ್ ಮಾಡ್ತೇವೆ, ಕಣ್ಣನ್ನು ಡೊಂಕ್ ಮಾಡ್ತೇವೆ, ಬಾಯನ್ನು ಡೊಂಕ್ ಮಾಡ್ತೇವೆ. ರಿಯಲ್ ಬರೆಯುವಾಗ ನೀವು ಡೊಂಕ್ ಮಾಡಿದರೆ ಅದು ವ್ಯಂಗ್ಯ ಚಿತ್ರ ಆಗಿಬಿಡ್ತದೆ, ರಿಯಲ್ ಆರ್ಟ್ ಆಗೋದಿಲ್ಲ. ಈಗ ನಾನು ಪುಸ್ತಕಗಳಿಗೆ ಕವರ್ ಪೇಜ್ ಬರಿತೇನೆ, ಕತೆ ಕಾವನೆಗಳಿಗೆ ಚಿತ್ರ ಬರಿತೇನೆ, ಅಥವಾ ಯಾರ್ದೋ ಚಿತ್ರಗಳನ್ನು ಬರೆದವಾಗ ನಾವು ಅಲ್ಲಿ ಡೊಂಕ್ ಗೆರೆ ಬರೆದ್ರೆ ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ. ಈಗ ಒಂದು ಕಾವ್ಯ ಚಿತ್ರ ಬರಿತೀರಿ, ಒಂದು ಕವನ ಓದ್ಕೊಂಡು ಚಿತ್ರ ಬರಿತೀವಿ, ಆವಾಗ ನಾವು ರಿಯಲ್ ಆರ್ಟ್ ಬರೀಬೇಕಾಗ್ತದೆ. ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಒಂದು ಚಾಲೆಂಜ್. ನಾನೀಗ ಮಕ್ಕಳಿಗೆ ಡೊಂಕ್ ವ್ಯಂಗ್ಯ ಚಿತ್ರದ ಬಗ್ಗೆ ಕಲಿಸೋದಲ್ಲ, ಸ್ಕೂಲಲ್ಲಿ ರಿಯಲ್ ಆರ್ಟೇ ಕಲಿಸೋದು. ಅಂದರೆ ಎಲ್ಲ ಪ್ರಕಾರಗಳನ್ನು ಈಗ ಮಕ್ಕಳಿಗೆ ನಾನೀಗ ಒಂದೊಂದು ದಿವಸ ಒಂದೊಂದು ವಿಷಯ ತೊಗೊಂಡು ಹೋಗ್ತೇನೆ. ಯಾಕೆ ನಾವೇ ಒಂದು ಅದಕ್ಕೆ ಟೈಮ್ ಸಬ್ಜೆಕ್ಟನ್ನು ಮಾಡ್ಕೊಂಡಿರ್ತೀವಿ, ಒಂದು ಸಿಲೆಬಸ್ ಥರ. ಹೌದೌದೌದು. ಈಗ ಕರ್ನಾಟಕದಲ್ಲಿ ನೀವು ಹೇಳಿದ್ರಲ್ಲ ವ್ಯಂಗ್ಯ ಚಿತ್ರ ಕಲೀಲಿಕ್ಕೆ, ನಾನೇನು ಮಾಡ್ತೇನೆ, ಸಮ್ಮರ್ ಕ್ಯಾಂಪ್ಗಳಿಗೆ ಹೋಗ್ತೇನೆ. ಅಲ್ಲಿ ಮಕ್ಕಳಿಗೆ
ಅದನ್ನು ಹೇಳ್ತೇನೆ, ವ್ಯಂಗ್ಯ ಚಿತ್ರ ಕಲಿಯೋರಿಗೆ ಬೇರೆ ಅವಕಾಶಗಳಿಲ್ಲ, ಇಲ್ಲೇ ನೀವು ಕಲಿಬೇಕು ಅಂದ್ರೆ ಮಕ್ಕಳು ಅದಕ್ಕೆ ಸ್ಪಂದಿಸ್ತಾರೆ. ಹೌದಲ್ವಾ, ನಾವು ಕಾರ್ಟೂನ್ ಕಲಿಬೇಕಂತೇಳಿ ಬೇಗ ಸೊನ್ನೆಗಳನ್ನು ಹಾಕ್ಕೊಂಡು ಎಕ್ಸ್ಪ್ರೆಷನ್, ಈಗ ಕಣ್ಣು ಮೂಗು ಬಾಯಿ ಏನು ಮುಖದಲ್ಲಿ ಕಾಣ್ತದಲ್ಲ, ಅದನ್ನ ಗೆರೆಗಳಲ್ಲೇ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತದೆ. ನಗು ಮುಖ ಇದ್ದಾವಾಗ ಯಾವ ಗೆರೆ, ಅಳು ಮುಖ ಹೇಗೆ, ಉದ್ವೇಗ ಹೇಗೆ, ಮುಖದ ಒಂದೊಂದು ಇದು ಗೆರೆಯಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತದೆ. ಡೊಂಕು ಗೆರೆಗಿರೋ ಮಹತ್ವ ಅದು. ಸಿಂಪಲ್ ಲೈನಲ್ಲಿ ಎಕ್ಸ್ಪ್ರೆಷನ್ ಹೇಳಬೇಕಾಗ್ತದೆ. ಓಕೆ, ಈಗ ಈ ವ್ಯಂಗ್ಯ ಚಿತ್ರದಲ್ಲಿ ಕ್ಯಾರಿಕೇಚರ್ ಹೇಳುವಂಥದ್ದು ಬರ್ತದೆ. ಈ ಕ್ಯಾರಿಕೇಚರ್ ಅಂದ್ರೆ ಏನು? ಯಾವ್ದಾರ ಒಂದು ಕ್ಯಾರಿಕೇಚರ್ನ ಮಾಡಬಹುದು. ಈಗ ನೀವು ಗಮನಿಸಿರ್ಬೋದು, ಪತ್ರಿಕೆಗಳಲ್ಲಿ ಈ ಒಂದು ಸುದ್ದಿ ಇರುವಾಗ, ಒಂದು ಈಗ ಮುಖ್ಯಮಂತ್ರಿದು ಪ್ರಧಾನಮಂತ್ರಿದು ಸುದ್ದಿ ಇರುವಾಗ ಅಷ್ಟೊಂದು ಫೋಟೋ ಇರ್ತದೆ ಅವ್ರಿಗೆ ಗ್ಯಾಲರಿಯಲ್ಲಿ. ಫೋಟೋ ಬದಲು ವ್ಯಂಗ್ಯ ಕ್ಯಾರಿಕೇಚರನ್ನು ಬಳಸ್ಕೊಳ್ತಾರೆ. ಕ್ಯಾರಿಕೇಚರ್ ಅಂದ್ರೆ ಏನು? ವ್ಯಂಗ್ಯ ಭಾವಚಿತ್ರ. ಅವರನ್ನು ತಮಾಷೆ ಮಾಡೋದು ಅಂತ ಅರ್ಥ ಅಲ್ಲ, ವಿಡಂಬನೆ ಮಾಡೋದು. ಈಗ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಅವರನ್ನು ಸಿಂಪಲ್ ಲೈನಲ್ಲಿ ಕ್ಯಾರಿಕೇಚರ್ ಹಾಕಿದರೆ ಆ ಸುದ್ದಿಗೂ ಮಹತ್ವ ಬರ್ತದೆ, ಆಮೇಲೆ ಅದು ಆಕರ್ಷಣೆ ಬರ್ತದೆ. ನೀವು ವ್ಯಂಗ್ಯ ಚಿತ್ರ ಕ್ಯಾರಿಕೇಚರ್ ಅಲ್ಲ, ಒಂದು ರೀತಿಯಲ್ಲಿ ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ. ಉಪ್ಪಿನಕಾಯಿನೇ ಊಟ ಅಲ್ಲ, ಅದರ ಇಡೀ ಕವರ್ ಪೇಜಿಗೆ ಆ ಒಂದು ಕ್ಯಾರಿಕೇಚರ್. ಈಗ ಇವತ್ತು ಬಜೆಟ್ ಮಂಡನೆ ಆಯಿತು ಅಂದರೆ ನಾಳಿನ ದಿವಸ ನೀವು ನೋಡಿ, ಆ ಬಜೆಟ್ ಮಂಡನೆ ಸುದ್ದಿ ಒಳಗೆ ಮೇಲ್ಗಡೆ ಕ್ಯಾರಿಕೇಚರನ್ನೇ ಹಾಕ್ತಾರೆ. ಅಂದರೆ ಏನು, ಓದುಗರಿಗೆ ಅದು ಬೇಗ ಆಕರ್ಷಣೆ ಆಗ್ತದೆ. ಈಗ ಹಣಕಾಸು ಮಂತ್ರಿಗಳು ಏನನ್ನು ಕೊಟ್ಟಿರ್ತಾರಲ್ಲ, ಅದನ್ನು ಕ್ಯಾರಿಕೇಚರಲ್ಲಿ ಕಲಾವಿದ ಸಿಂಪಲ್ ಲೈನಲ್ಲಿ ತೋರಿಸಿರ್ತಾನೆ. ಈಗ ನೀವು ಬಯಸಿದರೆ ಬಹುಶಃ ನಿಮ್ಮನ್ನು ಒಂದು ನಿಮಿಷದಲ್ಲಿ, ಯಾಕಂದರೆ ವೀಕ್ಷಕರಿಗೆ ನಿಮ್ಮ ಮುಖ ಗುರುತಿರ್ತದೆ, ನಿಮ್ಮನ್ನು ಒಂದೇ ಲೈನಲ್ಲಿ ಬೇಕಿದ್ರೆ ನಾನು ಒಂದು ಲೈನ್ ಹಾಕಿ ತೋರಿಸ್ಬೋದು. ನಾವು ಇದಕ್ಕೆ ಯಾವುದೇ ಪೂರ್ವ ತಯಾರಿ ಇರೋದಿಲ್ಲ. ಅಂದರೆ ರಬ್ಬರ್ ತೊಗೊಂಡು ಒರೆಸೋದು ಅಥವಾ ಅರ್ಧ ಗಂಟೆ ಕೂತ್ಕೊಂಡು ಗೀಚೋದಲ್ಲ, ಒಂದೇ ನಿಮಿಷದಲ್ಲಿ ನಿಮ್ಮ ಮುಖವನ್ನು ಹೈಲೈಟ್ಸ್ ಮಾಡ್ತೇವೆ. ಇಲ್ಲಿ ನೋಡಿ, ಇಲ್ಲಿ ಈಗ ಗುರುಪ್ರಸಾದ್ ಶಾಸ್ತ್ರಿ ಅವರು ಒಂದು ನಿಮಿಷದಲ್ಲಿ ಇಲ್ಲಿ ಬರ್ತಾರೆ. ಈಗ ಯಾವ ರೀತಿ ಬರ್ತಾರೆ ನೋಡ್ಬೇಕು. ಹಾಗೇ ರೀ. ಈಗ ನಾವು ಎಲ್ಲಾದರೂ ಈಗ ಮೊದಲೆಲ್ಲ NSS ಕ್ಯಾಂಪ್ ಅಂತ ಆಗ್ತಿತ್ತು, ಈಗಲೂ ಆಗ್ತಾ ಇದೆ. ಈಗ ಅಲ್ಲಿ ಸಭಿಕರಿಂದ ಒಬ್ರಿಗೆ ಕರಿತೇವೆ ನಾವು. ಯಲ್ಲಾಪುರದಲ್ಲಿ NSS ಕ್ಯಾಂಪಲ್ಲಿ ಪ್ರತಿ ವರ್ಷ ಹೋಗ್ತಿದ್ವಿ. ಅಂದರೆ ಇದೊಂದು ಮನರಂಜನೆ ಲೆಕ್ಕದಲ್ಲಿ. ಅವರು ಏನು ಮಾಡ್ತಾರೆ, ಭಾಳ ಇವರಿಗೆ ಪ್ರೆಸ್ಗಳಲ್ಲೆಲ್ಲ ಹೋಗಿ ಕಲಾವಿದರು ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಈಗ ಅಲ್ಲಿ ಅದೊಂದು ರೀತಿಯಲ್ಲಿ ಇದ್ರ ಗ್ರೀನ್ ರೂಮ್ ಇದ್ದಂಗೆ, ಬೇರೆಯವರಿಗೆ ಪ್ರವೇಶಕ್ಕೆ ಅವಕಾಶ ಇರೋದಿಲ್ಲ. ನಾವು ಪಬ್ಲಿಕ್ಕಲ್ಲಿ ಅವ್ರಿಗೆ ಲೈವನ್ನು ಬಿಡಿಸಿದವಾಗ ಅವರಿಗೂ ಆಶ್ಚರ್ಯ ಆಗ್ತದೆ, ಹೀಗೂ ಮಾಡ್ತಾರಲ್ಲ ಅಂತ ಹೇಳಿ. ಮತ್ತೆ ಏಕಾಗ್ರತೆಯಿಂದ ಚಿತ್ರ ಬಿಡಿಸೋದು ಒಂದು ಭಾಗ, ಹೌದು, ಜೊತೆಗೆ ಪಬ್ಲಿಕ್ ಅಲ್ಲಿ ಇದ್ದಾಗ್ಲೂ ಆ ಒಂದು ಚಿತ್ರದಲ್ಲಿ ಏಕಾಗ್ರತೆ ಇಟ್ಕೊಂಡು ಮಾಡೋದು ಮುಖ್ಯ ಆಗ್ತದೆ. ಹೌದೌದು. ಈಗ ನಮ್ಮ ಮಿತ್ರರು ಪ್ರಕಾಶ್ ಶೆಟ್ಟಿ ಕೇಳಿರ್ಬೋದು, ಅವ್ರಿಗೆ ಪ್ರಜಾವಾಣಿ ಕಾರ್ಟೂನಿಸ್ಟ್. ಅವ್ರು 5 ಸ್ಟಾರ್ ಹೋಟೆಲ್ಗಳಲ್ಲಿ ಅವ್ರನ್ನ ಕ್ಯಾರಿಕೇಚರ್ ಮಾಡಲಿಕ್ಕೆ ಕರೆಸ್ತಾ ಇದ್ರು. ಅಂದರೆ ಅವರಿಗೆ ಆಕರ್ಷಣೆ. ಈಗ ಒಳ್ಳೊಳ್ಳೆ ಫಾರಿನ್ನಿಂದೆಲ್ಲ ಬಂದಿರ್ತಾರೆ, ಅವರಿಗೆ ಈ ಥರ ಫೆಸಿಲಿಟಿ ಇದೆ ಅಂದವಾಗ ಅವ್ರಿಗೆ ಕಸ್ಟಮರು ಜಾಸ್ತಿ ಆಗ್ತಾರೆ, ಆಕರ್ಷಣೆ ಜಾಸ್ತಿ ಆಗ್ತದೆ. ಅಲ್ಲೇ ಸ್ಪಾಟ್ ಕ್ಯಾರಿಕೇಚರ್ ಮಾಡೋದ್ರಿಂದ. ಮತ್ತು ಒಂದು ರೀತಿಯಲ್ಲಿ ಇದು ಇನ್ನೂ ಈ ಥರ ಕ್ಯಾರಿಕೇಚರು ಡೆವಲಪ್ ಆಗಬೇಕು. ಈಗ ನಾವು ಗಂಟೆಗಟ್ಟಲೆ ಕುತ್ಕೊಂಡು ಅಥವಾ ಇದನ್ನ ನೋಡ್ಲಿಕ್ಕೆ ಯಾರಿಗೂ ಸಮಯ ಇಲ್ಲ, ಎಲ್ಲ ಈಗಿನ ಇನ್ಸ್ಟಂಟ್. ಈಗ ರೀಲ್ಸ್. ಹೌದೌದು. ನೀವು ಎಷ್ಟು ಬೇಗ ಮಾಡ್ತೀರೋ ಅಷ್ಟು ಇದು ನೀವು ಜನರಿಗೆ ಮುಟ್ತೀರಿ ಅಂತ. ಈ ಥರದ್ದು ಇದನ್ನು ಇನ್ನು ಮುಂದೆ ಡೆವಲಪ್ ಮಾಡಬೇಕು. ಯಾಕಂದರೆ ಈಗ ಏನೋ ಒಂದು ಮದುವೆ ಮನೆ ಇದೆ, ಬೆಂಗಳೂರಲ್ಲೆಲ್ಲ ಇದೆ. ಈಗ ಅಲ್ಲಿ ಮದುವೆ ಸಮಾರಂಭ ನಡೀತಾ ಇರ್ತದೆ, ಈ ಕಡೆ ಗೆಸ್ಟ್ಗಳದ್ದು ಕ್ಯಾರಿಕೇಚರ್. ನನ್ನ 20 ವರ್ಷದ ಹಿಂದೆ ಲಿಂಗದ ಕೋಣದಲ್ಲಿ ನನ್ನ ಮದುವೆ ಸಂದರ್ಭದಲ್ಲಿ ನನ್ನ ಗುರುಗಳಾದಂಥ ನೀರ್ನಳ್ಳಿ ಗಣಪತಿ, ಸತೀಶ್ ಯಲ್ಲಾಪುರ, ಸತೀಶ್ ಯಲ್ಲೇಸರ ಬಂದು ನೆಂಟರದ್ದೆಲ್ಲ ಅಲ್ಲೆಲ್ಲೇ ಸ್ಪಾಟ್ ಚಿತ್ರ ಬರೆದು ಕೊಟ್ಟಿದ್ರು. ಅವರು ನಮ್ಮ ಹೆಂಡತಿ ಕಡೆ ನೆಂಟರೆಲ್ಲ ಭಾಳ ಎಂಜಾಯ್ ಮಾಡಿದರು. ಅಂದರೆ ಅವ್ರಿಗೆ ಆಶ್ಚರ್ಯ ಇದೆ, ಈ ಥರ ಅಂದರೆ ನೋಡಿ ಕೇಳಿರ್ತಾರೆ. ಅವ್ರಿಗೆ ಇದೊಂದು ರೀತಿಯಲ್ಲಿ
ಇಲ್ಲಿ ನೋಡಿ, ಇಲ್ಲಿ ಈಗ ನಮ್ಮ ಗುರುಪ್ರಸಾದ್ ಶಾಸ್ತ್ರಿ ಅವರನ್ನು ಒಂದು ಕ್ಯಾರಿಕೇಚರ್, ಅವ್ರ ಹೇರ್ ಸ್ಟೈಲು, ಕಣ್ಣು, ಮೀಸೆ, ಕುಂಕುಮ, ಈ ಥರ ಒಂದು 100ಕ್ಕೆ 100 ಅಲ್ಲದೆ ಹೋದರೂ ನೋಡಿದ ತಕ್ಷಣ ಇವರು ಶಾಸ್ತ್ರಿ ಅವರು ಅಂತ ಗೊತ್ತಾಗ್ತದೆ. ಇದಕ್ಕೆ ನಾವು ವ್ಯಂಗ್ಯ ಭಾವಚಿತ್ರ ಅಥವಾ ಕ್ಯಾರಿಕೇಚರ್ ಅಂತ ಹೇಳ್ತೇವೆ. ಎಸ್, ಧನ್ಯವಾದಗಳು ಸರ್. ಈಗ ಕಾರ್ಟೂನಿಸ್ಟ್ಗಳಿಗೆ, ಈಗ ನೀವು ಕಳೆದ 30 ವರ್ಷದಿಂದ ಈ ಒಂದು ಚಿತ್ರಕಲೆಯಲ್ಲಿ ಕಾರ್ಟೂನಿಸ್ಟಾಗಿ ತೊಡ್ಕೊಂಡಿದ್ದೀರಿ. ಭವಿಷ್ಯದಲ್ಲಿ ಈ ಕಾರ್ಟೂನಿಸ್ಟ್ಗಳಿಗೆ ಅಥವಾ ಕಾರ್ಟೂನ್ಗಳಿಗೆ ಒಂದು ಅವಕಾಶ ಅಥವಾ ಭವಿಷ್ಯ ಇದೆ, ಗಟ್ಟಿದೆ ಅಂತ ಅನ್ಸತ್ತಾ ನಿಮಗೆ? ಅಂದರೆ ಮೊದಲು ಈಗೊಂದು 20 ವರ್ಷದ ಹಿಂದೆ ಪತ್ರಿಕೆಗಳು ವಿಶೇಷ ಅಂಕ ಮಾಡುವಾಗ ಲೆಟರ್ ಬರೀತಿದ್ರು ಕಾರ್ಟೂನಿಸ್ಟಿಗಳಿಗೆ, ಪ್ರತಿಯೊಬ್ಬರಿಗೂ ವ್ಯಂಗ್ಯ ಚಿತ್ರ ದೀಪಾವಳಿ ಕಳಿಸ್ಕೊಡಿ, ಯುಗಾದಿ ಕಳಿಸ್ಕೊಡಿ ಅಂತ. ಬಟ್ ಈಗ ಆ ವಾತಾವರಣ ಇಲ್ಲ. ಯಾಕಂದರೆ ಎಲ್ಲ ಪತ್ರಿಕೆಗಳಲ್ಲಿ ಸ್ಟಾಪ್ ಆರ್ಟಿಸ್ಟ್ ಇರ್ತಾರೆ, ಕಾರ್ಟೂನಿಸ್ಟು ಇರ್ತಾರೆ. ಈಗ ಮೊದಲಿನಷ್ಟು ಅವಕಾಶ ಇಲ್ಲದೆ ಹೋದರೂ ಈ ಡಿಜಿಟಲ್ ಬಂದ ಮೇಲೆ ಈಗ ಬಿಟ್ಟ ಸ್ಥಳ ತುಂಬಲಿಕ್ಕಾದರೂ ಕಾರ್ಟೂನ್ ಹಾಕ್ತಾ ಇದ್ದಾರೆ. ಯಾಕಂದರೆ ಓದುಗರಿಗೆ ಚುಟುಕು ಬೇಕು, ಕವನ ಬೇಕು, ವೆರೈಟಿ ಬೇಕು, ಕಾರ್ಟೂನ್ ಕೂಡ ಬೇಕು. ಈಗ 2-3 ಪುಟ ಕತೆ ಧಾರಾವಾಹಿ ಓದುವಷ್ಟು ಪುರುಸೊತ್ತು ಯಾರಿಗೂ ಇಲ್ಲ. ಕಾರ್ಟೂನು 2 ಲೈನಲ್ಲಿ ಒಂದು ನಗು ಮೂಡಿಸ್ತದೆ, ಏನೋ ಒಂದು ಮೆಸೇಜ್ ಇರ್ತದೆ. ಆ ಕಾರಣದಿಂದ ಇದಕ್ಕೆ ಕಾರ್ಟೂನಿಗೆ ಯಾವತ್ತೂ ಭವಿಷ್ಯ ಇದೆ. ಈಗ ಮೂಲತಃ ಇದು ವಿದೇಶದ ಕಲೆ ಅಂತ ಹೇಳ್ತಾರೆ, ಆದರೆ ನಮ್ಮಲ್ಲಿ ಈಗ ಡಿಜಿಟಲ್ ಆದಮೇಲೆ ಎಲ್ಲ ಕಡೆನೂ ಪ್ರತಿಯೊಂದು ಪತ್ರಿಕೆಯಲ್ಲೂ ಕಾರ್ಟೂನ್ ಬಳಸ್ತಾರೆ. ಕಾರ್ಟೂನಿಸ್ಟಿಗೂ ಅವಕಾಶ ಇದೆ. ಭವಿಷ್ಯದಲ್ಲಿ ಈಗ ಮೊದಲಿನಂಗೆ ಮ್ಯಾನ್ಯುವಲ್ ವರ್ಕ್ ಕಡಿಮೆ ಆಗಿದೆ. ಈಗ ವಾಟರ್ ಕಲರ್ ತೊಗೊಂಡು ಸ್ಕಿನ್ ಕಲರ್ ಹಚ್ಚೋದು, ಶರ್ಟಿಗೆ ಕಲರ್ ಹಚ್ಚೋದು, ಈಗೆಲ್ಲ ಕಂಪ್ಯೂಟ್ರಲ್ಲಿ. ಈಗ ನಾವು ಮಾಡೋದು ಅಷ್ಟೇ, ಲೈನ್ ಆರ್ಟ್ ಮಾಡೋದು, ಅದನ್ನು ಕಂಪ್ಯೂಟ್ರಿಗೆ ತೊಗೊಂಡು ಅಲ್ಲಿ ಫೋಟೋಶಾಪಲ್ಲಿ 5 ನಿಮಿಷ ಅವಕಾಶ ಇರೋದು. ಅಂದರೆ ಈಗ ದಿಢೀರ್ ಈಗ ಕಾರ್ಟೂನಿಗೆ ನಾವು ಸ್ಪೆಂಡ್ ಮಾಡೋದು 5-10 ನಿಮಿಷ, ಬರೀಲಿಕ್ಕೆ 5 ನಿಮಿಷ, ಕಲರ್ ಹಾಕ್ಲಿಕ್ಕೆ 5 ನಿಮಿಷ, ದಿಢೀರಾಗಿರೋದು. ಹಾಗಾಗಿ ನಮ್ಗೆ ಅದಕ್ಕಾಗಿ ನಾವು ಸಮಯ ಕಳೆಯೋದು ಏನೂ ಇಲ್ಲ. ಈಗ ಈಗ ಒಂದು ಹಾಬಿಯಾಗಿ ಇಟ್ಕೊಳ್ಳೋರಿಗೂ ಕೂಡ ನೀವು ಕತೆ ಬರೆಯೋದಿದ್ರೆ ನಿಮ್ಮ ಒಂದು ದಿವಸ ಹಾಳು ಮಾಡ್ತೀರಿ ಅಥವಾ ಸಮಯ ಕಳೆದಿರ್ತೀರಿ. ಕವನ ಇದೆಲ್ಲ ಬರೀಲಿಕ್ಕೆ ವಿಚಾರ ಬರಬೇಕು, ಮೂಡಿರಬೇಕು. ಕಾರ್ಟೂನಿಗೆ ನಿಮಗೆ ಏನೋ ಪೇಟೆಗೆ ಹೋದಾಗ ಒಂದು ಈ ವಿಷಯ ಬರಿಬೇಕು ಅಂತ ಅನಿಸ್ತದೆ. ರಸ್ತೆ ಹೊಂಡ ನೋಡಿದಾಗ ಹೊಂಡದ ಮೇಲೆ ಬರಿಬೇಕು ಅನಿಸ್ತದೆ, ಅಥವಾ ಏನೋ ಒಂದು ಸಮಸ್ಯೆ ನೋಡಿದವಾಗ ಇವತ್ತಕ್ಕೊಂದು ಪಂಚ್ ಕೊಡಬೇಕು ಅಂತ ಅನಿಸ್ತದೆ. ಅದಕ್ಕೆ ನೀವು ಪೂರ್ವ ತಯಾರಿ ಏನೂ ಇರೋದಿಲ್ಲ. 2 ಚಿತ್ರ ಬರಿತೀರಿ, ಒಂದು ಪಂಚ್ ಕೊಡ್ತೀರಿ, ಮುಗಿದೋಯ್ತು. 10 ನಿಮಿಷದಲ್ಲಿ ಕಾರ್ಟೂನ್ ಪ್ರಕಟ ಇದಾಗಿಬಿಡ್ತದೆ, ರೆಡಿ ಆಗಿಬಿಡ್ತದೆ. ಈಗೆಲ್ಲ ಮೇಲ್ ಮಾಡೋದ್ರಿಂದ ನೀವು ಆ ಕ್ಷಣಕ್ಕೆ ಬೆಂಗಳೂರು ಹೋಗ್ತದೆ, ಅಥವಾ ನೀವು ಎಲ್ಲಿ ಕಳಿಸಿರೋ ಅಲ್ಲಿ ತಕ್ಷಣಕ್ಕೆ ಆಗಿ ಮರುದಿವ್ಸನ ಪೇಪರಿಗೆ ಬಂದುಬಿಡ್ತದೆ. ಅಲ್ಲಿ ಡಿಲೇ ಅನ್ನೋ ಅವಕಾಶವೇ ಇಲ್ಲ. ಈಗ ಮೊದಲೆಲ್ಲ ಅದು ಟೈಮ್ ಕಾರ್ಟೂನು ನಾವೀಗ ಮಳೆಗಾಲದ ಮಾಡಿದ್ದಿದ್ರೆ ಅದು ಹೋಗಿ ಪಬ್ಲಿಷ್ ಆಗೋ ಹೊತ್ತಿಗೆ ಚಳಿಗಾಲ ಬಂದಿರೋದು, ಅಂದರೆ ಔಟ್ಡೇಟೆಡ್ ಆಗಿರೋದು. ಈಗ ಅದಕ್ಕೆ ಅವಕಾಶ ಇಲ್ಲ. ನಿಮ್ದು ಕಾರ್ಟೂನ್ ಚೆನ್ನಾಗಿತ್ತು ಅಂದ್ರೆ ನೆಕ್ಸ್ಟ್ ಡೇನೇ ಬಂದ್ಬಿಡುತ್ತೆ. ಓಕೆ, ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ GM ಬೊಮ್ಮನಹಳ್ಳಿ ಅವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ 1-2 ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ನಾನು ಗಮನಿಸಿದಂತೆ ವಿಶ್ವಂಬರ ಟಿವಿ ಈಗ ಕಡಿಮೆ ಅವಧಿಯಲ್ಲಿ ಹೆಚ್ಚು ಜನರನ್ನು ಮುಟ್ಟಿದೆ. ಯಾಕಂದರೆ ಈ ಮೀಡಿಯಾಗಳು ತುಂಬ ಇದೆ, ಆದರೆ ಜನರಿಗೆ ಏನು ಬೇಕೋ ಅದನ್ನು ಕೊಟ್ಟಾವಾಗ ಬೇಗ ಜನ ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಅಂದ್ಕೊಳ್ತೇನೆ. ಭವಿಷ್ಯದಲ್ಲಿ ವಿಶ್ವಂಬರ ಹೆಸರಿಗೆ ತಕ್ಕಾಗೆ ವಿಶ್ವದ ಎಲ್ಲ ಕಡೆ ನಮ್ಮ ಜನ ನೋಡಲಿ ಅಂತ ಹಾರೈಸ್ತೇನೆ. ಓಕೆ, ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.